ಅರಸೀಕೆರೆ. ಅಮರಗಿರಿ, ಮಲೇಕಲ್ಲು, ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದಿವ್ಯ ಬ್ರಹ್ಮ ಮಹಾರಥೋತ್ಸವವ ಅಂಗವಾಗಿ ತಿರುಪತಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪ್ರತಿ ವರ್ಷದಂತೆ ರಥೋತ್ಸವದ ಉತ್ಸವಾದಿಗಳು ಪ್ರಾರಂಭವಾಗುವ ಮುನ್ನ ಅಮರಗಿರಿ ಬೆಟ್ಟದ ಮೇಲೆ ಇರುವ ಶ್ರೀ ಸ್ವಾಮಿಯವರ ದೇವಸ್ಥಾನಕ್ಕೆ ಮತ್ತು ಪ್ರಾಂಗಣ ಹಾಗೂ ಮೆಟ್ಟಿಲುಗಳ ಮೇಲೆ ಬೆಳೆದಿರುವ ಗಿಡಗುಂಟೆಗಳನ್ನು ತೆಗೆದು ಶುಚಿತ್ವ ಮಾಡಿ ಸುಣ್ಣ ಬಣ್ಣಗಳನ್ನು ಲೇಪಿಸಿದರು. ಶ್ರೀ ಶ್ರೀನಿವಾಸ ಸ್ವಾಮಿಯವರ ಹಾಗೂ ಶ್ರೀ ಪದ್ಮಾವತಿ ಅಮ್ಮನವರ ಒಳಾಂಗಣದ ಗೋಡೆಗಳಿಗೆ ಹಾಗೂ ತರಿಸಿ ಶುಭ್ರಗೊಳಿಸಿ ಹೊಸದಾಗಿ ಬಣ್ಣವನ್ನು ಲೇಪಿಸಲಾಯಿತು. ತದನಂತರ ಅರ್ಚಕರಾದ ಶ್ರೀನಿವಾಸರವರು ಶ್ರೀ ಸ್ವಾಮಿಯವರ ದೇವಾಲಯ ಪುಣ್ಯವ ಮಾಡಿ ಮಹಾಮಂಗಳಾರತಿ ನೆರವೇರಿಸಿದರು. ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಫಲಹಾರ ನೀಡಿದರು. ಬೆಟ್ಟದ ಬಾಗಿಲಿನಿಂದ ಮೇಲಿನವರೆಗೆ ಇರುವ ಮೆಟ್ಟಿಲುಗಳಿಗೆ ಸುಣ್ಣವನ್ನು ಬಳಿಯಲಾಯಿತು. ಗ್ರಾಮದ ಮುಖಂಡರಾದ ಚಂದ್ರಣ್ಣ, ರಾಜೇಶ್, ಶ್ರೀನಿವಾಸ್, ರಾಜು ಹಾಗೂ ಅಮರಗಿರಿ ಸ್ನೇಹ ಬಳಗದ ಯುವಕರು ಇದ್ದರು. ಇದು ಮಾಲೇಕಲ್ಲು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ. ಇಲ್ಲಿ ಬೆಟ್ಟದ ಮೇಲೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಆಷಾಢ ಶುದ್ಧ ದ್ವಾದಶಿ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ. ಈ ತಿಂಗಳು ಈಗ ಜುಲೈ ತಿಂಗಳು 7ನೇ ತಾರೀಕು ರಥೋತ್ಸವ ಇದೆ. ಈ ರಥೋತ್ಸವದ ಪ್ರಯುಕ್ತ ನಮ್ಮ ಊರಿನ ತಿರುಪತಿ ಗ್ರಾಮಸ್ಥರು ಭಕ್ತಾದಿಗಳು ಪ್ರತಿ ವರ್ಷ ಇಲ್ಲಿ ಬೆಟ್ಟದ ಮೇಲೆ ಸುಣ್ಣ ಹೊಡೆಯೋದು, ಕ್ಲೀನ್ ಮಾಡೋದು ಎಲ್ಲ ಪ್ರತಿ ವರ್ಷ ಇಚ್ಛೆಯಿಂದ ಬಂದು ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ನೆರವೇರಿಸ್ತಾರೆ. ಇಲ್ಲಿ ಪ್ರತಿ ವರ್ಷವೂ ನಮ್ಮ ಗ್ರಾಮಸ್ಥರು ಪ್ರತಿ ವರ್ಷ ಬೆಟ್ಟದ ಮೇಲೆ ಪ್ರತಿ ಕೆಳಗಡೆ ಮೆಟ್ಲಿಂದ ಮೇಲ್ಗಡೆ ತನಕ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಮೆಟ್ಲಿಗೆಲ್ಲ ಸುಣ್ಣ ಮಾಡಿ ಬೆಟ್ಟದ ಮೇಲೆ ಎಲ್ಲ ಕ್ಲೀನ್ ಮಾಡಿ ಬೆಟ್ಟದ ಒಳಗಡೆ ದೇವಸ್ಥಾನ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸುಣ್ಣ ಎಲ್ಲ ನಮ್ಮ ಗ್ರಾಮಸ್ಥರೇ ಪ್ರತಿ ವರ್ಷವೂ ಸೇವೆಯನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಹೆಸರು? ನಾನು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಚಕ.